ಇದು ಒಂದು ಹ್ಯಾಬಿಟ್ ಅನ್ನ ಕರೆಕ್ಟ್ ಆಗಿ ಕಲ್ತ್ಕೊಂಡು ಕನ್ಸಿಸ್ಟೆಂಟ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ರಿ ಅಂದ್ರೆ ಬರೀ ಓರಲ್ ಹೆಲ್ತ್ ಅಷ್ಟೇ ಅಲ್ಲ, ಕಂಪ್ಲೀಟ್ ಹೆಲ್ತ್ ಅನ್ನ ಯಾವ ರೀತಿಯಾಗಿ ನಾವು ಕಾಪಾಡ್ಕೊಳ್ಬಹುದು ಅನ್ನೋದನ್ನ ಈ ವಿಡಿಯೋ ಒಳಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ಲಾರ್ದಂಗ ಕೊನೆಯವರೆಗೂ ವಾಚ್ ಮಾಡ್ರಿ. ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಗೆ ಹೇಳಿದೆ, ಒಂದ್ ಹ್ಯಾಬಿಟ್ ಅನ್ನ ಕರೆಕ್ಟ್ ಆಗಿ ಕಲ್ತ್ಕೊಂಡು ಕನ್ಸಿಸ್ಟೆಂಟ್ ಆಗಿ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಬರೀ ಓರಲ್ ಹೆಲ್ತ್ ಅಲ್ಲ, ಟೋಟಲ್ ಹೆಲ್ತ್ ಅನ್ನ ನಾವು ಕಾಪಾಡ್ಕೋಬಹುದು ಅಂತ ಹೇಳಿದೆ. ಯಾವ್ದದು ಹಂಗಂದ್ರೆ ಆ ಹ್ಯಾಬಿಟ್ ಅಂದ್ರೆ, ನಮ್ಮ ಹಿಂದಿನ ಆಚಾರ್ಯರು, ಚರಕಾಚಾರ್ಯರು, ಸುಶ್ರುತಾಚಾರ್ಯರು ಅಷ್ಟಾಂಗ ಹೃದಯದೊಳಗ ಬಹಳ ಕರೆಕ್ಟ್ ಆಗಿ ಉಲ್ಲೇಖ ಮಾಡಿರುವಂತಹ ಕವಲಗ್ರಹ ಗಂಡೂಷ ಅಂದ್ರೇನು, ಆಯಿಲ್ ಪುಲ್ಲಿಂಗ್ ಮತ್ತು ಆಯಿಲ್ ರಿಟೈನಿಂಗ್. ನಿಮಗ್ ಈಗ ಅರ್ಥ ಆಗಿರ್ಬೇಕಲ್ಲ. ಇದ್ರ ಬಗ್ಗೆ ನಮಗ ಬೇರೆ ದೇಶದ ಸೈಂಟಿಸ್ಟ್ಗಳು ಹೇಳಿದ್ರಷ್ಟ ನಾವು ಒಪ್ಕೋತೀವಿ. ನೋಡ್ರಿ, ಇದ್ರ ಬಗ್ಗೆ ನಿಮಗ್ ಮೊದ್ಲೇ ಹೇಳ್ತೇನೆ. 1990s ಒಳಗ ಒಬ್ರು ಯುಕ್ರೇನಿಯನ್ ಫಿಸಿಷಿಯನ್, ಡಾಕ್ಟರ್ ಅವರು, ಆಕ್ಚುಲಿ ಅವರು ಡಾಕ್ಟರ್ ಫೆಡಾರ್ ಕರಾಚ್ ಅಂತ ಹೇಳ್ಕೊಂಡು ಅವ್ರು ಏನ್ ಮಾಡ್ತಾರ, ಆಯಿಲ್ ಪುಲ್ಲಿಂಗ್ ಮಾಡ್ತಾರ. ಸನ್ಫ್ಲವರ್ ಆಯಿಲ್ ಅಂತ ತಗೋತಾರ ಅವರು. ಸೂರ್ಯಕಾಂತಿ ಬೀಜದ ಎಣ್ಣೆ ತಗೊಂಡು ಆಯಿಲ್ ಪುಲ್ಲಿಂಗ್ ಮಾಡ್ಕೊಂತಾರ. ಒಂದಿಷ್ಟು ದಿನ ಕಂಟಿನ್ಯೂಸ್ ಮಾಡಿದ್ಮೇಲೆ ಅವ್ರಿಗೆ ಸಮ್ ಬ್ಲಡ್ ಡಿಸಾರ್ಡರ್ಸ್, ಸ್ವಂತಕ್ಕೆ ಅವ್ರು ಪ್ರಾಕ್ಟೀಸ್ ಮಾಡ್ಕೊಂಡು ನೋಡಿದಾಗ ಅರ್ಥರೈಟಿಕ್ ಪ್ರಾಬ್ಲಮ್ಸ್ ಮತ್ತು ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ಸ್ ಒಳಗ ಅವ್ರಿಗೆ ಬಹಳಷ್ಟು ಇಂಪ್ರೂವ್ಮೆಂಟ್ ಕಂಡ್ ಕೂಡಲೇ ಅವ್ರ ಏನ್ ಮಾಡ್ತಾರ, ಯುಕ್ರೇನಿಯನ್ ಆಂಕಾಲಜಿಸ್ಟ್ ಮತ್ತು ಬ್ಯಾಕ್ಟೀರಿಯಾಲಜಿಸ್ಟ್ ಗಳ ಮುಂದೆ ಕ್ಲೇಮ್ ಮಾಡ್ತಾರೆ. ಸೊ ಅವಾಗ ಇದಕ್ಕೊಂದು ಪಾಪ್ಯುಲಾರಿಟಿ ಸಿಗ್ಲಿಕ್ಕೆ ಶುರು ಆಗ್ತದೆ. ಬಟ್ ಅನ್ಫಾರ್ಚುನೇಟ್ಲಿ ಅವಾಗ ಅಷ್ಟಲ್ರಿ, 2017 ಒಳಗ ಇದಕ್ಕೊಂದು ರ್ಯಾಂಡಮೈಸ್ಡ್ ಟ್ರಯಲ್ ಆಗ್ಯದ, 2019 ಒಳಗಾಗ್ಯದ, 2020 ಒಳಗಾಗ್ಯದ, 2022 ಒಳಗ ಒಂದ್ ಮೆಟಾ ಅನಾಲಿಸಿಸ್ ಆಗ್ಯದ. ಹಿಂಗ ಇದ್ರ ಮೇಲೆ ಇಡೀ ವಿಶ್ವದೊಳಗ ಬೇರೆ ಬೇರೆ ರಾಷ್ಟ್ರಗಳೆಲ್ಲಾರು ಇದನ್ನ ರಿಸರ್ಚ್ ಮಾಡಿ ಅದರಿಂದ ಸಿಗುವಂತ ಬೆನಿಫಿಟ್ ಗಳನ್ನೆಲ್ಲ ಕಂಡುಕೊಂಡು ಪ್ರಾಕ್ಟೀಸ್ ಮಾಡ್ಲಿಕ್ಕತ್ತಾರ. ಬಟ್ ನಮ್ಮ ದೇಶದವ್ರಿಗೆ ಮಾತ್ರ ಇದು ಆಯುರ್ವೇದದೊಳಗೆ ಹೇಳಿದ, ಇದು ಬಹಳಷ್ಟು ಕೇರ್ ಮಾಡಂಗೇ ಇಲ್ಲ. ಇದಕ್ಕೆ ನಮ್ಮ ನಾಲೆಜ್ ಬಗ್ಗೆ ನಮಗಿರುವಂತ ಅಸಡ್ಡೆ ನಮ್ಮನ್ನ ದಿನದಿಂದ ದಿನಕ್ಕೆ ಹಿಂದಕ್ಕೆ ತಳ್ಳಿಕತ್ತದ. ಬಟ್ ಅಟ್ ಲೀಸ್ಟ್ ಬೇರೆದವರು ಇದಕ್ಕೆ ಕ್ಲಿನಿಕಲ್ ಟ್ರಯಲ್ಸ್ ಅನ್ನ ಕಂಡಕ್ಟ್ ಮಾಡಿ ಅದನ್ನ ಸೈಂಟಿಫಿಕ್ ಆಗಿ ಮಾಡಿದ್ದನ್ನಾದ್ರೂ ಅರ್ಥ ಮಾಡ್ಕೊಂಡು ನಮ್ಮ ದೇಶದವರು ಎಚ್ಚೆತ್ಕೊಂಡು ಇದನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ಏನೇನ್ ಆಗ್ತದ ಅನ್ನೋದನ್ನ ಒಂದು ಪಕ್ಷಿ ನೋಟ, ಅದರ ಬಗ್ಗೆ ಒಂದು ನೋಡೋಣ. ಅಂದ್ರೆ ಏನು, ನಾ ಬಹಳಷ್ಟು ಜನರು ನೋಡ್ತೀನಿ ಆಯಿಲ್ ಪುಲ್ಲಿಂಗಿಗೆ ಗಂಡೂಷ ಅಂತ ಹೇಳ್ತಾರ. ಅಲ್ಲ, ಆಯಿಲ್ ಪುಲ್ಲಿಂಗ್ ಮಾಡೋದಕ್ಕೆ ಕವಲಗ್ರಹ ಅಂತ ಹೇಳ್ಬೇಕು. ಕ್ಲಿಯರ್ ಆಗಿ ಟೆಕ್ಸ್ಟ್ ಒಳಗೆ ಏನ್ ಮೆನ್ಷನ್ ಮಾಡ್ಯಾರ ಅಂದ್ರ, ಯಾವುದೇ ಕಷಾಯವನ್ನಾಗ್ಲಿ ಅಥವಾ ಸರ್ಟನ್ ಕಷಾಯಗಳನ್ನ ಅಥವಾ ಸರ್ಟನ್ ಆಯಿಲ್ಸ್ ಅನ್ನ ನಾವ್ ಏನ್ ಮಾಡ್ತೇವಿ, ಕಂಪ್ಲೀಟ್ ಆಗಿ ಹೆಚ್ಚಿನ ಪ್ರಮಾಣದೊಳಗೆ ಬಾಯಿ ಒಳಗೆ ಇಟ್ಕೊಂಡು ಬಾಯಿ ತುಂಬಿ ಸುಮ್ನೆ ಹಿಡ್ಕೊಂಡು ಸ್ವಲ್ಪ ಹೊತ್ತು ಇಟ್ಕೊಂಡು ಕೂತಿದ್ವಿ ಅಂದ್ರೆ ಅದಕ್ಕೆ ಗಂಡೂಷ ಅಂತ ಕರೀತಾರೆ. ಅಂದ್ರೆ ಆಯಿಲ್ ರಿಟೇನಿಂಗ್ ಫಾರ್ ಸಮ್ ಟೈಮ್, ದಟ್ ಈಸ್ ಕಾಲ್ಡ್ ಗಂಡೂಷ. ಬಟ್ ಸ್ವಲ್ಪ ಕ್ವಾಂಟಿಟಿ ಔಷಧಿಯನ್ನ ಬಾಯಿ ಒಳಗೆ ಹಾಕೊಂಡು ಅದನ್ನ ನೀವು ಸ್ವಿಶಿಂಗ್ ಅಥವಾ ಗಾರ್ಗಲಿಂಗ್, ಬಾಯಿ ಮುಕ್ಕಳಿಸೋದು ಅಂತ ಹೇಳ್ತೀವಲ್ಲ, ಎಲ್ಲರಿಗೂ ಅರ್ಥ ಆಗ್ಬೇಕಂದ್ರೆ ಬಾಯಿ ಮುಕ್ಕಳಿಸೋದು ಹೆಂಗ್ ಮಾಡ್ಬೇಕು ಅಂತ ನಾ ಹೇಳ್ತೇನೆ. ಕರೆಕ್ಟ್ ಆಗಿ ಕಂಪ್ಲೀಟ್ ಆಗಿ ವಿಡಿಯೋ ನೋಡ್ರಿ. ಓಕೆ, ಹಂಗ್ ಮಾಡೋದಕ್ಕ ಕವಲಗ್ರಹ ಅಂತ ಹೇಳ್ತಾರೆ. ಓಕೆ, ಇದರಿಂದ ಏನ್ ಲಾಭ? ಬರೀ ಒಂದ್ ಮಾಡೋದ್ರಿಂದ ಬಾಯಿ ಬ್ಯಾಡ್ ಬ್ರೆತ್ ಅಥವಾ ಹಲ್ಲಿಂದ ಟ್ರೀಟ್ಮೆಂಟ್, ಹಲ್ಲಿಗೆ ಒಂದ್ ಗುಡ್ ಹೆಲ್ತ್ ಸಿಗ್ತದ ಅನ್ನೋದಷ್ಟೇ ಆಗಿದ್ರೆ ನಮ್ಮ ಆಚಾರ್ಯರು ಇದನ್ನ ದಿನಚರ್ಯ ಒಳಗ ಹಾಕ್ತಿರ್ಲಿಲ್ಲ. ಸ್ಪಷ್ಟವಾಗಿ ಏನ್ ಹೇಳಾರಂದ್ರ, ಇದನ್ನ ದಿನಚರ್ಯ ಒಳಗ ಡೈಲಿ ಪ್ರತಿಯೊಬ್ಬ ಮನುಷ್ಯರು ಎದ್ದ ತಕ್ಷಣ ಪ್ರಾಕ್ಟೀಸ್ ಮಾಡ್ಲೇಬೇಕು ಅಂತ ಒತ್ತು ಕೊಟ್ಟು ಹೇಳಾರಂದ್ಮೇಲೆ ಇದಕ್ ಮಲ್ಟಿಪಲ್ ಬೆನಿಫಿಟ್ಸ್ ಇರ್ಬೇಕಲ್ಲ. ಅದ್ರ ಬಗ್ಗೆ ನೋಡೋಣ ಅಂತ ನಾನ್ ನಿಮಗ್ ಹಿಂದಿನ ವಿಡಿಯೋ ಒಳಗೂ ಹೇಳಿನಿ. ಗಟ್ ಮೈಕ್ರೋಬಯೋಮ್ ಬಗ್ಗೆ ಹೇಳ್ತೇವೆ ನಾವು. ಗಟ್ ಏರಿಯಾದೊಳಗ ಗುಡ್ ಬ್ಯಾಕ್ಟೀರಿಯಾ ಮತ್ತು ಬ್ಯಾಡ್ ಬ್ಯಾಕ್ಟೀರಿಯಾ ಹೆಂಗಿರ್ತಾವಲ್ಲ, ಹಂಗ ನಮ್ ಓರಲ್ ಮೈಕ್ರೋಬಯೋಮ್, ಈ ಬಾಯಿ ನೋಡ್ಲಿಕ್ಕೆ ಸಣ್ಣದಿರ್ತದ್ರಿ, ಇದ್ರೊಳಗ್ ನಿಮ್ಗೆ ಹೇಳ್ತೀನಿ, ನೀವು ನಂಬ್ತಿರೋ ಇಲ್ಲೋ, ಮೋರ್ ದ್ಯಾನ್ 700 ಬ್ಯಾಕ್ಟೀರಿಯಲ್ ಸ್ಪೀಸೀಸ್ ಇರ್ತಾವ. ಓಕೆ, ಕರೆಕ್ಟ್, ಅರ್ಥ ಆಯ್ತು ನಿಮ್ಗೆ. ಮೋರ್ ದ್ಯಾನ್ 700 ಬ್ಯಾಕ್ಟೀರಿಯಲ್ ಸ್ಪೀಸೀಸ್ ಇರ್ತಾವು. ಅದ್ರೊಳಗೆ ಕೆಲವೊಂದು ಹಾರ್ಮ್ಲೆಸ್ ಇರ್ತಾವು, ಕೆಲವೊಂದು ಹಾರ್ಮ್ಫುಲ್ ಬ್ಯಾಕ್ಟೀರಿಯಾ ಇರ್ತಾವು. ಅವು ಎಲ್ಲೆಲ್ಲಿ ಇರ್ತಾವು, ಎಲ್ಲೆಲ್ಲಿ ಜಾಗ ಮಾಡ್ಕೊಂಡಿರ್ತಾವ ಅಂದ್ರ, ಒಂದು ಹಲ್ಲಿನ ಮೇಲೆ, ಗಮ್ಸ್ ಮೇಲೆ, ಅಂದ್ರೆ ದವಡಿ ಒಸಡಿನ ಮೇಲೆ, ಒಸಡುಗಳಂತ ಏನ್ ಹೇಳ್ತೀವಲ್ಲ ಅದ್ರ ಮೇಲೆ, ಆಮೇಲೆ ಪ್ಯಾಲೆಟ್ಸ್ ಮೇಲೆ, ಹಾರ್ಡ್ ಪ್ಯಾಲೆಟ್, ಸಾಫ್ಟ್ ಪ್ಯಾಲೆಟ್ ಮೇಲೆ, ಚಿಕ್ಸ್ ಮೇಲೆ, ಗಲ್ಲದ ಒಳಭಾಗದೊಳಗ, ಟಂಗ್ ಮೇಲೆ, ಹಿಂಗ ಬೇರೆ ಬೇರೆ ಜಾಗದೊಳಗ ಮೋರ್ ದನ್ 700 ಸ್ಪೀಸೀಸ್ ಇರ್ತಾವ, ನಮ್ಮ ಬ್ಯಾಕ್ಟೀರಿಯಲ್ ಸ್ಪೀಸೀಸ್ ಇರ್ತಾವ. ಅವನ್ ನಾವ್ ಏನ್ ಅನ್ಕೊಂಡಿವಿ ಅಂದ್ರೆ, ಎದ್ದ ಮೇಲೆ ಒಂದ್ಸರಿ ಬ್ರಷ್, ಅದನ್ನು ಗಡಬಡಿ ಒಳಗ ಒಂದ್ 30 ಸೆಕೆಂಡ್ಸ್ ಬ್ರಷ್ ಮಾಡ್ಬಿಟ್ರೆ ಕ್ಲೀನ್ ಆಗ್ಬಿಡ್ತದ ಅಂತ ಅನ್ಕೊಂಡಿವಿ. ಇಟ್ ಇಸ್ ವೆರಿ ರಾಂಗ್. ಬಹಳಷ್ಟು ಏನಿರ್ತಾವ ಬ್ಯಾಕ್ಟೀರಿಯಾ, ಅದ್ರ ಹೊರಪದರ ಏನಿರ್ತದ ಗೊತ್ತೇನ್ರಿ, ಲಿಪಿಡ್ ಬೇಸ್ಡ್ ಇರ್ತದ, ಅಂದ್ರ ಫ್ಯಾಟ್ ಬೇಸ್ಡ್ ಮೆಂಬ್ರೇನ್ ಇರ್ತೈತಿ. ನೋಡ್ರಿ, ನಮ್ಮ ಆಚಾರ್ಯ ಎಷ್ಟು ಚಂದಾಗಿ ಇದ್ರ ಬಗ್ಗೆ ನಾಲೆಜ್ ಇತ್ತು ಅನ್ನೋದು ಇದ್ರ ಮೇಲೆ ಗೊತ್ತಾಗ್ತದ.
ಅದಕ್ಕೋಸ್ಕರ ಮತ್ತು ಹೋಲ್ ನೈಟ್ ಡೈಜೆಷನ್ ಸರಿಯಾಗಿ ಆಗಿರೋದ್ರಿಂದ, ನಿದ್ದೆ ಒಳಗಡೆ ನಮ್ಮ ಮೆಟಬಾಲಿಕ್ ಫಂಕ್ಷನ್ ಚಲೋ ಆಗೋದ್ರಿಂದ, ನಾ ಹಿಂದಿನ ವಿಡಿಯೋ ಒಳಗೂ ಹೇಳಿನಿ, ಬೆಳಗ್ಗೆ ಏಳೋ ಅಷ್ಟೊತ್ತಿಗೆ ಎಲ್ಲಾ ಡಸ್ಟ್ ಬಿನ್ಸ್ ತುಂಬಿರ್ತಾವ. ಅದ್ರೊಳಗೆ ಓರಲ್ ಕ್ಯಾವಿಟಿ ಅನ್ನೋದೊಂದು ದೊಡ್ಡ ಡಸ್ಟ್ ಬಿನ್. ಎಲ್ಲಾ ರೀತಿಯ ಬ್ಯಾಕ್ಟೀರಿಯಾ, ಸಿಕ್ಕಾಪಟ್ಟಿ ನಿಮಗ ಬ್ಯಾಕ್ಟೀರಿಯಲ್ ನಮ್ಗೆ ಇದ್ರೊಳಗ ಡೆಬ್ರಿಸ್ ಸಿಗ್ತದ. ಓಕೆ, ಇದನ್ನ ಹೆಂಗ್ ಕ್ಲೀನ್ ಮಾಡ್ಕೋಬೇಕು ಅಂದಾಗ ಎಫೆಕ್ಟಿವ್ ಮೆಥಡ್ ಏನ್ ಹೇಳಾರಂದ್ರ, ಕೆಲವೊಂದು ಆಯಿಲ್ಸ್ ಅನ್ನ ಚರಕಾಚಾರ್ಯರು, ಸುಶ್ರುತಾಚಾರ್ಯರು ಇದಕ್ಕೆ ತಿಲ ತೈಲವನ್ನ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡ್ಯಾರ. ಏನು ಅಂದ್ರೆ ಎಳ್ಳೆಣ್ಣೆ ಇರ್ತದಲ್ಲ, ಅದು ಕೋಲ್ಡ್ ಪ್ರೆಸ್ಡ್ ಎಳ್ಳೆಣ್ಣೆ ಇರಬೇಕು. ಆದಷ್ಟು ರಿಫೈನ್ಡ್ ಏನು ಯೂಸ್ ಮಾಡ್ಕೊಳ್ಳಿಕ್ ಹೋಗ್ಬೇಡ್ರಿ. ಈ ಎಳ್ಳೆಣ್ಣೆಯನ್ನ ತಗೊಂಡು ನೀವು ಫಸ್ಟ್ ಒಂದು 2 ಚಮಚ ಅಥವಾ 10 ml ವರೆಗೂ ಎದ್ದ ತಕ್ಷಣ ಎಳ್ಳೆಣ್ಣೆಯನ್ನ ಬಾಯಿ ಒಳಗೆ ಹಾಕೊಂಡು ಕರೆಕ್ಟ್ ಆಗಿ ಗಾರ್ಗಲಿಂಗ್ ಮಾಡ್ಬೇಕು. ಗಾರ್ಗಲಿಂಗ್ ಮಾಡಿದಾಗ ಅಂದ್ರೆ ಮುಕ್ಕಳಿಸ್ಬೇಕು, ಕುಡಿಲಿಕ್ ಹೋಗ್ಬಾರ್ದು. ಹೆಂಗ ಸೈಡ್ ವರ್ಡ್, ಆ ಕಡೆ ಲೆಫ್ಟ್ ರೈಟ್ ಅಪ್ ಡೌನ್ ಕರೆಕ್ಟ್ ಆಗಿ ಮುಕ್ಕಳಿಸ್ದಂಗ ಕಂಟಿನ್ಯೂಸ್ ಆಗಿ ಮಾಡ್ಬೇಕು. ಎಷ್ಟೊತ್ತು ಮಾಡ್ಬೇಕು ಅಂತಂದ್ರೆ ಇಲ್ಲಿ ಒಂದು ಪ್ರೊಸೆಸ್ ಆಗ್ತದೆ. ಏನಾಗ್ತದ ನೀವು ನೋಡಿರಿ, ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರಿ ಗೊತ್ತಾಗ್ತದೆ. ಎದ್ದ ತಕ್ಷಣ ನೀವು ಎಣ್ಣೆ ಬಾಯಿ ಒಳಗೆ ಹಾಕೊಂಡು ಮುಕ್ಕಳಿಸ್ಲಿಕ್ಕೆ ಶುರು ಮಾಡಿದ್ರಿ ಅಂದ ತಕ್ಷಣ ನಮ್ಮ ಸಲೈವಾ ಜೊತೆಗೆ ಅಂದ್ರೆ ಲಾಲಾರಸದ ಜೊತೆಗೆ ಎಣ್ಣೆ ಮಿಕ್ಸ್ ಆಗಿ ಸ್ವಲ್ಪ ಹೊತ್ತಿಗೆ ಸೋಪ್ ಆದಂಗ ಆಗ್ಲಿಕ್ಕೆ ಶುರು ಆಗ್ತದೆ. ಹೌದಾ, ಒಂಥರ ಸೋಪಿ ಮಟೀರಿಯಲ್, ಫ್ರಾದ್, ಒಂಥರ ಬುರುಗ್ ಬಂದಂಗ್ ಶುರು ಆಗ್ತದ. ಇದಕ್ಕ ಸೆಫೋನಿಫಿಕೇಶನ್ ಅಂತ ಹೇಳ್ತಾರೆ. ಓಕೆ, ಇದು ಆಗ್ಬೇಕು ಅಂತಂದ್ರ ಮಿನಿಮಮ್ ಇದಕ್ಕೆ 10 to 15 minutes ಅಂತೂ ಮಾಡಬೇಕು. ಬಟ್ ಐಡಿಯಲ್ ಟೈಮ್ ನಮ್ಮ ಟೆಕ್ಸ್ಟ್ ಒಳಗೆ ಏನ್ ಹೇಳಾರ ಅಂದ್ರೆ 20 minutes ಮಾಡ್ಬೇಕು. ಕಾರಣ ಸ್ಟಾರ್ಟಿಂಗ್ ನೀವು ಮುಕ್ಕಳಿಸ್ಲಿಕ್ಕೆ ಶುರು ಮಾಡಿದ್ರಿ ಅಂದ ಕೂಡಲೇ ಆಯಿಲ್ ಮತ್ತು ಸಲವ ಮಿಕ್ಸ್ ಆಗ್ಲಿಕ್ಕೆ ಶುರು ಆಗ್ತದೆ. ಓಕೆ, ಆಮೇಲೆ ರಿದಮಿಕ್ ಆಗಿ, ಬಹಳ ಬ್ರಿಸ್ಕ್ ಆಗಿ ಮಾಡ್ಲಿಕ್ಕೆ ಹೋಗ್ಬಾರ್ದು. ರಿದಮಿಕ್ ಆಗಿ ಕಂಟಿನ್ಯೂಸ್ ಆಗಿ ಲೆಫ್ಟ್ ರೈಟ್ ಅಪ್ ಡೌನ್ ಮಾಡ್ತಾ 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 ಇದ್ದಾಗ ಇಲ್ಲೆಲ್ಲಾ ಜಾಗ ಹೇಳಿದ್ನಲ್ಲಿ ನಾನು, ಎಲ್ಲಾ ಕಡೆ ಸಿಕ್ಕೊಂಡು ಕುಂತಿರುವಂತ ಬ್ಯಾಕ್ಟೀರಿಯಾ ಅನ್ನೋದು ಅಟ್ರಾಕ್ಟ್ ಮಾಡ್ತದ್ರಿ. ವೆರಿ ಇಂಟ್ರೆಸ್ಟಿಂಗ್ ಅಂದ್ರೆ ಏನು, ಫಸ್ಟ್ ಅದು ಅಟ್ರಾಕ್ಟ್ ಮಾಡಿ ಆ ಸೋಪಿ ಮಟೀರಿಯಲ್ ಆದ್ಮೇಲೆ ಬ್ಯಾಕ್ಟೀರಿಯಾನ ಅದು ಅಟ್ಯಾಕ್ ಮಾಡ್ತದೆ. ಸೊ ವೆರಿ ಇಂಟ್ರೆಸ್ಟಿಂಗ್, ಇಲ್ಲಿ ಬಹಳ ಲಕ್ಷ ಕೊಟ್ಟು ಕೇಳ್ರಿ. ಫುಲ್ ಸೋಪಿ ಮಟೀರಿಯಲ್ ಆದ್ಮೇಲೆ ಬ್ಯಾಕ್ಟೀರಿಯಾದ ಹೊರಭಾಗ ಏನಿರ್ತದಂದ್ರೆ ಲಿಪಿಡ್, ಎಣ್ಣೆಯ ಪದಾರ್ಥದಿಂದ ಕೂಡಿರುವ ಬೇಸ್ ಆಗಿರೋದ್ರಿಂದ ಅದನ್ನದು ಬ್ರೇಕ್ ಡೌನ್ ಮಾಡ್ತದ. ಅವಾಗ ಬ್ಯಾಕ್ಟೀರಿಯಾ ಡಿಸ್ಟ್ರಕ್ಟ್ ಆಗ್ತದ. ಅರ್ಥ ಆಯ್ತು? ಇದ ರೀಸನ್ಗೆನ ಸೋಪ್ ಇಂದ ತಗೊಂಡು ಕೈ ತೊಳ್ಕೊತೇವೆ ನಾವು ಹೊರಗಡೆ ಎಲ್ಲ ಹೋಗಿ ಬಂದ್ವಿ ಅಂತಂದ್ರೆ. ಅವಾಗ ಎಲ್ಲೇ ಏನೇ ಬ್ಯಾಕ್ಟೀರಿಯಾ ಇದ್ವು ಅಂದ್ರೆ ಅವೆಲ್ಲ ಡಿಸ್ಟ್ರಾಯ್ ಆಗ್ತಾವ. ಬಿಕಾಸ್ ಬ್ಯಾಕ್ಟೀರಿಯಲ್ ಮೆಂಬ್ರೇನ್ ಏನಿರ್ತದ, ಹೊರಗಿನ ಔಟರ್ ಕವರೇಜ್ ಏನಿರ್ತದ ಲಿಪಿಡ್ ಬೇಸ್ಡ್ ಇರ್ತದ, ಅದು ಬ್ರೇಕ್ ಆಗ್ಬಿಡ್ತದ. ಅದಕ್ಕೆ ಎಣ್ಣೆ ಗಿಣ್ಣೆ ಹತ್ತದ ಸೋಪಿಂದ ತೊಳ್ಕೊಂಡ್ರೆ ಸ್ವಚ್ಛ ಆಗ್ಬಿಡ್ತದ. ಕೊರೋನಾ ಟೈಮ್ ಒಳಗೆಲ್ಲ ಎಕ್ಸ್ಪರ್ಟ್ ಆಗ್ಬಿಟ್ಟೆ ನಾವು ಕೈ ಹೆಂಗ್ ತೊಳ್ಕೊಳ್ಳೋದು ಅಂತ ಹೇಳಿ, ಹೌದಲ್ರಿ? ಸೊ ಅದಕ್ಕೇನೆ ಸೋಪಿಂದ ತೊಳ್ಕೊಳ್ಳೋದು. ಫಸ್ಟ್ ನಾವು ಸೋಪಿ ಮಟೀರಿಯಲ್ ಆದ್ಮೇಲೆ ಬ್ಯಾಕ್ಟೀರಿಯಾನ ಡಿಸ್ಟ್ರಕ್ಟ್ ಮಾಡೋದ್ರಿಂದ ಮ್ಯಾಕ್ಸಿಮಮ್ ಬ್ಯಾಕ್ಟೀರಿಯಲ್ ಲೋಡ್ ಏನಿರ್ತದಲ್ಲ ಅದನ್ನ ನೀವು ಹೊರಗೆ ಹಾಕ್ಬೋದು. ಎಷ್ಟು ಬ್ಯೂಟಿಫುಲ್ ಸೈನ್ಸ್ ಅನ್ನ ಸಿಂಪಲ್ ಆಗಿ ಹೇಳ್ಯಾರ ನೋಡ್ರಿ. ಓಕೆ, ಇದು ಒಂದ್ ರೀತಿಯಿಂದ ನಾವು ಅನ್ವಾಂಟೆಡ್ ಬ್ಯಾಕ್ಟೀರಿಯಾನ ಕ್ಲೀನ್ ಮಾಡಬಹುದು. ಸೆಕೆಂಡ್ ಏನ್ ಬೆನಿಫಿಟ್ ಆಗ್ತದಪ್ಪ ಅಂತಂದ್ರ, ಬ್ಯಾಕ್ಟೀರಿಯಾ ಇವೆಲ್ಲ ಏನ್ ಜಾಗದೊಳಗೆ ಕೂತಿರ್ತಾವಲ್ಲ, ಇದಕ್ಕಿಂತಲೂ ಅದಕ್ಕೆ ಬಹಳ ಫೇವ್ರೇಟ್ ಪ್ಲೇಸ್ ಅಂದ್ರ ಆಯಿಲ್ ಬೇಸ್ಡ್ ಇರುವಂತಹ ಆಯಿಲ್ಸ್ ಏನ್ ಹಾಕ್ತಿವಲ್ಲ ಆ ಸರ್ಫೇಸ್ ಮೇಲೆ ಬ್ಯಾಕ್ಟೀರಿಯಾ ಬಂದು ಅಟ್ರಾಕ್ಟ್ ಆಗ್ತಾವ. ಸೊ ನೀವು ನಿಮ್ಮ ಪ್ರಕೃತಿಗೆ ಅನುಸಾರವಾಗಿ ನಾವು ಡಾಕ್ಟರ್ಸ್ ಬೇರೆ ಬೇರೆ ತೈಲಗಳನ್ನ ಹೇಳ್ತೀವಿ. ಬಟ್ ಯೂಶುವಲಿ ಹೇಳುವಂತದ್ದು ಎಳ್ಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆಯನ್ನ ಯೂಸ್ ಮಾಡೋದ್ರಿಂದ ಬ್ಯಾಕ್ಟೀರಿಯಾ ಅದ್ರ ಮೇಲೆ ಬಂದು ಕೂತ್ಕೊಳ್ತಾವು. ಅದನ್ನ ನೀವು ಕರೆಕ್ಟ್ ಆಗಿ ಸ್ವಿಶ್ ಮಾಡೋದ್ರಿಂದ ಅಂದ್ರೆ ಗಾರ್ಗ್ಲಿಂಗ್ ಮಾಡೋದ್ರಿಂದ 20 minutes ಯಾಕೆ ಮಾಡ್ಬೇಕ್ರಿ, 5 ನಿಮಿಷ ಮಾಡಿದ್ರೆ ಆಗಂಗಿಲ್ಲ ಅಂದ್ರೆ ಅಲ್ಲ. ಫಸ್ಟ್ ಸೋಪಿ ಮಟೀರಿಯಲ್ ಉತ್ಪತ್ತಿ ಆಗ್ಬೇಕು, ಅದ ಆದ್ಮೇಲೆ ಬ್ಯಾಕ್ಟೀರಿಯಾ ಅಟ್ಯಾಕ್ ಮಾಡ್ಬೇಕು, ಆ ಬ್ಯಾಕ್ಟೀರಿಯಾ ಬ್ರೇಕ್ ಡೌನ್ ಮಾಡ್ಬೇಕು, ದೆನ್ ಹೊರಗೆ ಹಾಕ್ಬೇಕು. ಇದಕ್ಕ 20 ನಿಮಿಷ ಬೇಕಾಗ್ತದ, ಅದಕ್ಕೆ 20 ನಿಮಿಷ ಮಾಡಬೇಕು. ಓಕೆ, ಸೊ ಇದರಿಂದ ಕೂಡ ಮ್ಯಾಕ್ಸಿಮಮ್ ನಾವು ಅನ್ವಾಂಟೆಡ್ ಬ್ಯಾಕ್ಟೀರಿಯಾನ ಹೊರಗೆ ಹಾಕ್ಬೋದು. ಬಹಳ ಮಂದಿ ಕಂಪ್ಲೇಂಟ್ ಏನಪ್ಪಾ ಅಂತಂದ್ರೆ, ಇದಕ್ಕೂ ಅಲ್ಲಿ ಮುಂಜಾನೆ ಎದ್ದ ತಕ್ಷಣ ಬಾಯಿ ಮುಕ್ಕಳಿಸ್ಕೋದ್ ಕೂಡುದ್ರಿ, ನಾವು ಅವಸರದಾಗಿರ್ತೀವಿ ಅಂತ ಹೇಳ್ತಾರ. ಬೆಸ್ಟ್ ಅಂದ್ರ ಇದಕ್ಕ ಸಪ್ರೇಟ್ ಕೂಡ್ಬೇಡ್ರಿ. ನೀವು ಒಂದ್ ಕಡೆ ಕುತ್ಕೊಂಡು ಗಾರ್ಗ್ಲಿಂಗ್ ಮಾಡಕ್ ಶುರು ಮಾಡಿದ್ರಿ ಅಂದ್ರ 20 ನಿಮಿಷ ಅಲ್ರಿ, ಬಹಳ ಹೊತ್ತನ ಮಾಡ್ದಂಗ ಅನಸ್ತದ ಮತ್ತು ಮಸಲ್ಸ್ ಪೇನ್ ಎಲ್ಲ ಬರ್ಲಿಕ್ಕೆ ಶುರು ಆಗ್ತಾವ. ಅದ್ರ ಬದ್ಲು ಏನ್ ಮಾಡ್ಬೋದು ಅಂದ್ರೆ, ಬೆಸ್ಟ್ ಹೇಳ್ತೇನೆ ನಾನ್ ನಿಮ್ಗ, ಪೇಪರ್ ಓದ್ತಿರ್ತೀರಿ ಅವಾಗ ಮೌತ್ ಗಾರ್ಗ್ಲಿಂಗ್ ಮಾಡ್ತಾ ಪೇಪರ್ ಓದ್ರಿ. ಇಲ್ಲ ಹೆಣ್ಮಕ್ಳಾದ್ರ ನೀವೇನಾದ್ರೂ ರಂಗೋಲಿ ಗಿಂಗೋಲಿ ಹಾಕ್ತಿರ್ತೀವಲ್ಲ ಬೆಳಗಿನ ಟೈಮ್ ಒಳಗೆ ಎದ್ದು ಎಲ್ಲ ಹೊರಗಡೆ ಕಸ ಗುಡಿಸಿ ರಂಗೋಲಿ ಹಾಕೋದು, ಅವೆಲ್ಲ ಕೆಲಸವನ್ನ ನೀವು ಮೌತ್ ಗಾರ್ಗ್ಲಿಂಗ್ ಮಾಡ್ತಾನೆ ಮಾಡ್ಬೋದು. ಅನ್ನೆಸೆಸರಿ ಬೇರೆ ಬೇರೆ ಕೆಲಸ ಮಾಡೋದಕ್ಕಿಂತ
ಇದನ್ನ ಈ ರೀತಿ ಕಂಬೈನ್ ಮಾಡ್ಕೊಡ್ರಿ. ಬೆಳಗಿನ ಜಾವ ಎಲ್ಲಿ ನೀವು ಮಾತಾಡೋ ಅವಶ್ಯಕತೆ ಇರಂಗಿಲ್ಲ, ಆ ಟೈಮ್ ಒಳಗಡೆ ಎದ್ದ ತಕ್ಷಣ ಹಲ್ ಬ್ರಷ್ ಮಾಡೋದಕ್ಕಿಂತ ಮುಂಚೆ, ವೆರಿ ಇಂಪಾರ್ಟೆಂಟ್, ಹಲ್ ಬ್ರಷ್ ಮಾಡೋಕ್ಕಿಂತ ಮುಂಚೆ, ಏನೂ ಕುಡಿಯೋದಕ್ಕಿಂತ ಮುಂಚೆ ಎದ್ದ ತಕ್ಷಣನೇ ಆಯಿಲ್ ಪುಲ್ಲಿಂಗ್ ಸ್ಟಾರ್ಟ್ ಮಾಡ್ಬೇಕು. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವ್ಯಾವ್ದು ಮಾಡ್ಬೇಕು ಅಂತ ನಾನು ಲಿಸ್ಟ್ ಆಫ್ ಆಯಿಲ್ಸ್ ಹೇಳ್ತೇನೆ, ನಿಮಗ ಕರೆಕ್ಟ್ ಆಗಿ ವಾಚ್ ಮಾಡ್ಕೊಡ್ರಿ. ಇದು ಒಂದು. ಇನ್ನೊಂದು ಬೆನಿಫಿಟ್ ಏನಾಗ್ತದಂದ್ರೆ, ಕೆಲವೊಂದು ಆಯಿಲ್ಸಿಗೆ ಆಂಟಿ ಇನ್ಫ್ಲಮೇಟರಿ, ಆಂಟಿ ಬ್ಯಾಕ್ಟೀರಿಯಲ್ ನೇಚರ್ ಇರ್ತದೆ. ಉದಾಹರಣೆಗೆ ಕೊಬ್ಬರಿ ಎಣ್ಣೆ. ನೀವು ಕೋಲ್ಡ್ ಪ್ರೆಸ್ಡ್ ಕೊಬ್ಬರಿ ಎಣ್ಣೆ ತಗೊಂಡ್ ಬಂದ್ರಿ ಅಂದ್ರೆ ಬಹಳ ಬೆಸ್ಟ್ ಆಂಟಿ ಬ್ಯಾಕ್ಟೀರಿಯಲ್ ಮತ್ತು ಆಂಟಿ ಮೈಕ್ರೋಬಿಯಲ್, ಆಂಟಿ ಇನ್ಫ್ಲಮೇಟರಿ ಕ್ವಾಲಿಟಿಯನ್ನ ಇದು ಹೊಂದಿರ್ತದೆ. ನಾನು ಪ್ರಿಫರೇಬಲಿ ನಮ್ಮ ಪೇಷಂಟ್ಸ್ ಗೆ ಕೊಬ್ಬರಿ ಎಣ್ಣೆ ಒಳಗೆ ಒಂದ್ ಸ್ವಲ್ಪ ಅರಿಶಿಣವನ್ನ ಹಾಕೊಂಡು ನೀವು ಮೌತ್ ಗಾರ್ಗ್ಲಿಂಗ್ ಮಾಡ್ಲಿಕ್ಕೆ ಹೇಳ್ತೀನಿ. ಅದನ್ನ ನಾನು ಕೂಡ ಪ್ರಾಕ್ಟೀಸ್ ಮಾಡ್ತೇನೆ. ಓಕೆ, ಇದನ್ನ ನೀವು ಮಾಡೋದ್ರಿಂದ ನಿಮ್ಗೆ ಬೆಸ್ಟ್ ಆಂಟಿ ಇನ್ಫ್ಲಮೇಟರಿ ಆಕ್ಷನ್ ನಿಮ್ ಓರಲ್ ಹೆಲ್ತ್ ಸಿಗ್ತದೆ. ನೋಡ್ರಿ, ಇನ್ನೊಂದು, ಈ ಓರಲ್ ಹೈಜೀನ್ ಎಷ್ಟು ಇಂಪಾರ್ಟೆಂಟ್, ಅಥವಾ ಓರಲ್ ಬ್ಯಾಕ್ಟೀರಿಯಾ ಎಲ್ಲಾ ಸಿಸ್ಟಮಿಗೂ ಲಿಂಕ್ ಅಪ್ ಅದ ಅಂತ ತಿಳ್ಕೊಂಡು ಈವನ್ ಅಮೆರಿಕನ್ ಹಾರ್ಟ್ ಅಸೋಸಿಯೇಷನ್ ಕೂಡ ಕ್ಲೇಮ್ ಮಾಡ್ಯಾರ. ಓರಲ್ ಹೈಜೀನ್ ಅಥವಾ ಓರಲ್ ಹೆಲ್ತ್ ನಮ್ಮ ಬಾಯಿ ಹೆಲ್ತಿಗೂ ಮತ್ತು ನಮ್ಮ CVD ಅಂತ ಏನ್ ಹೇಳ್ತೀವಿ ಅಂದ್ರೆ ಕಾರ್ಡಿಯೋವೆಸ್ಕ್ಯುಲರ್ ಡಿಸೀಸಸ್ಗೂ ಲಿಂಕ್ ಐತಿ ಅಂತ ತಿಳ್ಕೊಂಡು ಅವರು ಕ್ಲೇಮ್ ಮಾಡ್ಯಾರ. ಕಾರಣ ಏನು ಅಂದ್ರೆ, ಹಾರ್ಟ್ ಒಳಗೇನ್ ಬ್ಲಾಕೇಜಸ್ ಆಗ್ತದಲ್ಲ, ಅಲ್ಲಿ ಮತ್ತು ಓರಲ್ ಕ್ಯಾವಿಟಿ ಒಳಗ ಒಂದೇ ರೀತಿಯ ಬ್ಯಾಕ್ಟೀರಿಯಾ ಕಂಡು ಬಂದಾವು. ಇದು ರಿಸರ್ಚ್ ಒಳಗ ಬಂದಿರುವಂತ ಸತ್ಯ. ಇದ್ರ ಅರ್ಥ ನೀವು ಕಂಪ್ಲೀಟ್ ಆಗಿ ಗಾರ್ಗ್ಲಿಂಗ್ ಮಾಡ್ಬಿಟ್ರೆ ಹಾರ್ಟ್ ಪ್ಲಾಕ್ಸ್ ಎಲ್ಲ ಹೋಗ್ಬಿಡ್ತಾವು, ಕಂಪ್ಲೀಟ್ ಆಗಿ ಆರ್ಟರೀಸ್ ಎಲ್ಲ ಕ್ಲಿಯರ್ ಆಗ್ತಾವು ಅಂತ ಅಲ್ಲ. ದರ್ ಇಸ್ ಅ ಲಿಂಕ್ ಡೆಫಿನೆಟ್ಲಿ. ಬರೀ ಹಾರ್ಟಿಗೆ ಒಂದ ಅಲ್ಲ, ನಿಮ್ಮ ಲಂಗ್ಸಿಗೆ ಲಿಂಕ್ ಅಪ್ ಐತಿ, ಮತ್ತು ಆಲ್ಝಿಮಿಯರ್ಸ್, ಸಮ್ ಅದರ್ ಮೆಂಟಲ್ ಪ್ರಾಬ್ಲಮ್ಸ್ಗೆ, ನ್ಯೂರಲಾಜಿಕಲ್ ಡಿಸಾರ್ಡರ್ಸ್ಗೂ ಕೂಡ ಓರಲ್ ಹೆಲ್ತ್ ಬಹಳ ಲಿಂಕ್ ಇರೋದ್ರಿಂದ ಈ ಗಂಡೂಷ ಕವಲಗ್ರಹ ಮಾಡೋದು ಬಹಳ ಬಹಳ ಇಂಪಾರ್ಟೆಂಟ್. ಅದ್ರ ಜೊತೆ ಫೇಶಿಯಲ್ ಮಸಲ್ಸ್ಗೆ ಒಳ್ಳೆ ರೀತಿ ಎಕ್ಸರ್ಸೈಸ್ ಆಗೋದ್ರಿಂದ ನಮ್ಗೆ ಬ್ಲಡ್ ಸರ್ಕ್ಯುಲೇಷನ್ ಟು ದ ಫೇಸ್ ಚಂದ ಇನ್ಕ್ರೀಸ್ ಆಗ್ತದ. ಫೈನ್ ಲೈನ್ಸ್ ಏನ್ ಬರ್ತಾವಲ್ರಿ ಅಥವಾ ರಿಂಕಲ್ಸ್ ಏನ್ ಶುರು ಆಗ್ತಾವಲ್ಲ, ಅವನು ಕೂಡ ನಾವು ಕಡಿಮೆ ಮಾಡಬಹುದು. ಗಟ್ ಹೆಲ್ತ್ ಅನ್ನ ಇಂಪ್ರೂವ್ಮೆಂಟ್ ಮಾಡ್ಕೋಬಹುದು ಜಸ್ಟ್ ಬೈ ಪ್ರಾಕ್ಟೀಸಿಂಗ್ ಕವಲಗ್ರಹ ಪ್ರಾಪರ್ಲಿ. ಹಂಗಂದ್ರೆ ಇದ್ರಲ್ಲಿ ಏನೇನ್ ಮಾಡ್ಬೇಕು ಅಂದ್ರೆ, ನಾ ಮೊದ್ಲೇ ಹೇಳ್ದಂಗ ನಿಮಗ ಇಮಿಡಿಯೇಟ್ಲಿ ಮುಂಜಾನೆ ಎದ್ದ ತಕ್ಷಣ ಖಾಲಿ ಅಂದ್ರೆ ಏನು ಹಲ್ ಬ್ರಷ್ ಮಾಡೋಕ್ಕಿಂತ ಮುಂಚೆ ಎದ್ದ ತಕ್ಷಣ ಮಾಡ್ಬೇಕಾಗಿದ್ದೇನು ಅಂದ್ರೆ, ನಿಮಗ್ ಹೊಂದುವಂತ ಒಂದು ಎಣ್ಣೆಯನ್ನ ನೀವು ಸೂಟ್ ಮಾಡ್ಕೊಳ್ರಿ, ಅಂದ್ರೆ ಸೆಲೆಕ್ಟ್ ಮಾಡ್ಕೊಡ್ರಿ. ಸಪೋಸ್ ನೀವು ನಮ್ಮ ಹತ್ರ ಬಂದಾಗ ನಿಮ್ ಕಂಡೀಷನ್ ನೋಡ್ಕೊಂಡು, ನಿಮ್ಮ ಒಂದು ಪ್ರಕೃತಿಯನ್ನು ನೋಡ್ಕೊಂಡು ನಾ ಹೇಳ್ತೇವೆ, ಮತ್ತು ಹೆಲ್ತ್ ಪ್ರಾಬ್ಲಮ್ ಅನ್ನು ನೋಡ್ಕೊಂಡು ಕೆಲವೊಂದು ಆಯಿಲ್ಸ್ ಅನ್ನ ಸಜೆಸ್ಟ್ ಮಾಡ್ತೀವಿ. ಜನರಲಿ ನಾ ಇಲ್ಲೊಂದು ಕೆಲವೊಂದು ಆಯಿಲ್ಸ್ ಅನ್ನ ನಾ ಸಜೆಸ್ಟ್ ಮಾಡ್ಲಿಕ್ಕತ್ತೇನೆ. ಒಂದು ಇರಿಮೇದಾದಿ ತೈಲ ಅಂತ ಸಿಗ್ತದ, ಎಷ್ಟಿ ಮಧು ಸಿದ್ಧ ತೈಲ ಅಂತ ಸಿಗ್ತದ, ತ್ರಿಫಲಾ ತೈಲ ಅಂತ ಸಿಗ್ತದ, ಮಹಾನಾರಾಯಣ ತೈಲ ಅಂತ ಸಿಗ್ತದ, ಕೋಕೋನಟ್ ಆಯಿಲ್ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ಕೋಬಹುದು, ಎಳ್ಳೆಣ್ಣೆಯನ್ನ ಯೂಸ್ ಮಾಡ್ಕೋಬಹುದು, ಅಥವಾ ಶುದ್ಧ ಆಕಳ ತುಪ್ಪ ನೀವು ಯೂಸ್ ಮಾಡ್ಕೋಬಹುದು. ಓಕೆ, ಇವೆಲ್ಲವನ್ನು ತಗೊಂಡು ನೀವೇನ್ ಮಾಡಬೇಕು, 1 ಅಥವಾ 2 ಚಮಚ ಅಂದ್ರೆ 10 ml ಅಥವಾ 15 ml ಈಸಿಯಾಗಿ ಒಳಗ ಜಾಗನೂ ಇರಬೇಕು, ನಿಮ್ಮ ಮುಕ್ಕಳಿಸ್ಲಿಕ್ಕೆ ಈಸಿ ಆಗ್ತಿರ್ಬೇಕು, ಅಷ್ಟು ಕ್ವಾಂಟಿಟಿಯನ್ನು ಹಾಕೊಂಡು ನೀಟಾಗಿ ರಿದಮಿಕ್ ಆಗಿ ರೈಟ್ ಅಂಡ್ ಲೆಫ್ಟ್, ಅಪ್ ಅಂಡ್ ಡೌನ್ ಕರೆಕ್ಟ್ ಆಗಿ ಅದನ್ನ ಮುಕ್ಕಳಿಸ್ಲಿಕ್ಕೆ ಶುರು ಮಾಡ್ರಿ. ಇದ್ರ ಜೊತೆ ನೀವು ಬೇರೆ ನಿಮ್ಮ ಆಕ್ಟಿವಿಟೀಸ್ ಅನ್ನ ಮಾಡ್ಕೋಬಹುದು. ಅವಾಗ ನಿಮ್ಮ ಟೈಮ್ ಹೋಗಿದ್ದಾಗ ಗೊತ್ತಾಗೋದಿಲ್ಲ. ಓಕೆ, ಒನ್ಸ್ ಸೋಪಿ ಮಟೀರಿಯಲ್ ಬಾಯಿ ಒಳಗ ಒಂಥರ ಬುರುಗ್ ಬರ್ಲಿಕ್ಕೆ ಶುರು ಆಗ್ತದಲ್ಲ, ದಯವಿಟ್ಟು ಇದನ್ನ ನುಂಗಿ ಬಿಟ್ಟೆ, ಕುಡಿದು ಬಿಟ್ಟೆ ಇಂಥ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. 20 minutes ವರೆಗೂ ಇದನ್ನ ಬಿಟ್ಟು ಕಂಟಿನ್ಯೂಸ್ ಆಗಿ ಮುಕ್ಕಳಿಸೋದ್ರಿಂದ ಮ್ಯಾಕ್ಸಿಮಮ್ ನೀವು ಬ್ಯಾಕ್ಟೀರಿಯಲ್ ಡೆಬ್ರಿಸ್ ಅದ್ರೊಳಗೆ ಕಲೆಕ್ಟ್ ಆಗ್ತದ. ಆಮೇಲೆ ಇದನ್ನ ಸ್ಪಿಟ್ ಮಾಡ್ರಿ, ಉಗುಳ್ ಬಿಡ್ರಿ ಹೊರಗಡೆ. ನಂತರ ಏನ್ ಮಾಡ್ಕೋಬೇಕು, ಬಿಸಿ ನೀರಿನಿಂದ, ಉಗುರು ಬೆಚ್ಚ ನೀರಿನಿಂದ ಸರಿಯಾಗಿ ಮತ್ತೆ ಬಾಯನ್ನ ಕ್ಲೀನ್ ಆಗಿ ಮಾಡ್ಕೋಬೇಕು. ಅವಾಗ ಅಲ್ಲಿ ಇಲ್ಲಿ ಸಿಕ್ಕೊಂಡಂತ ಬ್ಯಾಕ್ಟೀರಿಯಾ ಅವು ಕೂಡ ಕ್ಲೀನ್ ಆಗ್ತಾವ. ಇದಾದ್ಮೇಲೆ ನೀವು ಬ್ರಷ್ ಮಾಡ್ಲೇಬೇಕು. ಇಲ್ಲ ನಾನು ಕವಲಗ್ರಹ ಮಾಡೇನಿ, ನಾನೀಗ ಆಯಿಲ್ ಪುಲ್ಲಿಂಗ್ ಮಾಡೀನಿ, ನನ್ ಬಾಯಿ ಸ್ವಚ್ಛ ಆಗ್ಯದ, ಬ್ಯಾಕ್ಟೀರಿಯಾ ಹೋಗ್ಯಾವು, ನಾ ಬ್ರಷ್ ಮಾಡಂಗಿಲ್ಲ ಅಂತ ಅಲ್ಲ. ಬ್ರಷ್ ನೀವು ಕಂಪಲ್ಸರಿ ಮಾಡ್ಲೇಬೇಕು. ನೀಟಾಗಿ ಅಪ್ ಅಂಡ್ ಡೌನ್ ನೀಟಾಗಿ ಬ್ರಷ್ ಎಲ್ಲ ಮಾಡಿದ್ಮೇಲೆ ನಾ ಹೇಳೋದು ಗಂಡೂಷವನ್ನ ಮಾಡ್ರಿ. ಗಂಡೂಷಕ್ಕೆ ಹೆಚ್ಚಾಗಿ ನಾವು ತ್ರಿಫಲಾ ತೈಲವನ್ನ ಅಥವಾ ತ್ರಿಫಲಾ ಕಷಾಯವನ್ನ ನಿಮ್ ಬಾಯಿ ಎಷ್ಟು ಹಿಡಿತದಲ್ಲ ಅಷ್ಟು ಅದನ್ನ ತುಂಬಿಕೊಂಡು ಸ್ವಲ್ಪ ಹೊತ್ತು ಅಲ್ಗಾಡಿಸ್ಲಾರ್ದಂಗ ಸುಮ್ಮನೆ ಕೂತ್ಕೊಡ್ರಿ. ಇದನ್ನ ನೀವು 5 to 10 minutes ಪ್ರಾಕ್ಟೀಸ್ ಮಾಡ್ಕೋಬೇಕು. ಇದರಿಂದನೂ ಕೂಡ ನಿಮಗೇನಾಗ್ತದ, ಇನ್ನೂ ಎಲ್ಲಾರು ಉಳ್ಕೊಂಡಂತ ಬ್ಯಾಕ್ಟೀರಿಯಾನು ಹೊರಗೆ ಹೋಗ್ತಾವು, ಬ್ಯಾಡ್ ಬ್ರೆತ್
ಬಹಳ ಮ್ಯಾಕ್ಸಿಮಮ್ ಕಂಟ್ರೋಲ್ ಆಗ್ತದ. ಟಂಗ್ ಹೆಲ್ತ್ ಇಂಪ್ರೂವ್ಮೆಂಟ್ ಆಗ್ತಾ ಹೋಗ್ತದ, ಟೇಸ್ಟ್ ಬರ್ಡ್ಸ್ ಇಂಪ್ರೂವ್ಮೆಂಟ್ ಆಗ್ತಾ ಹೋಗ್ತದ, ಫೇಶಿಯಲ್ ನಿಮಗ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ಮೆಂಟ್ ಆಗ್ತದ. ಗಂಡೂಷವನ್ನ ಮಾಡಿ ತೆಗದ ನಂತರ ದೆನ್ ಅಗೇನ್ ಮತ್ತೊಂದ್ಸರಿ ಬಾಯನ್ನ ಸಾದಾ ನೀರಿನಿಂದ ಮುಕ್ಕಳಿಸಿ ಮತ್ ನಿಮ್ದು ಏನಿರ್ತದಲ್ಲ ಬಿಸಿನೀರ್ ಕುಡಿಯೋದು ಅದೆಲ್ಲ ನೀವು ಆಕ್ಟಿವಿಟೀಸ್ ಅನ್ನ ಮಾಡ್ಕೋಬಹುದು. ಓಕೆ, ಇವನು ಮಾಡೋದ್ರಿಂದ ಏನೇನ್ ಲಾಭ ಅಂತಂದ್ರೆ, ನಾ ಹೇಳ್ದಂಗ ನೀವು ಸರಿಯಾಗಿ ಎವ್ರಿ ಡೇ ಮಾಡಿದ್ರಿ ಅಂದ್ರ, ಫಸ್ಟ್ ಇನಿಷಿಯಲಿ ಕನ್ಸಿಸ್ಟೆಂಟ್ ಆಗಿ ಮಾಡ್ತಾ ಹೋದ್ರಿ ಅಂದ್ರ 1 ತಿಂಗಳದೊಳಗ ನಿಮಗ ಮ್ಯಾಕ್ಸಿಮಮ್ ಬ್ಯಾಡ್ ಬ್ರೆತ್ ಕಂಟ್ರೋಲ್ ಆಗ್ತದೆ. ವೆರಿ ಇಂಪಾರ್ಟೆಂಟ್. ಆಮೇಲೆ ಹಲ್ಲು ಕ್ಲೀನ್ ಅನಿಸ್ಲಿಕ್ಕೆ ಶುರು ಆಗ್ತಾವು ಮತ್ತು ಬಾಯಿ ಒಳಗಿರುವಂತಹ ಟಾಕ್ಸಿನ್ಸ್ ಕಂಟಿನ್ಯೂಸ್ ಆಗಿ ಹೋಗೋದ್ರಿಂದ ಆಮಪಾಚನ ಆಗಿ ಟೇಸ್ಟ್ ಬಡ್ಸ್ ಸ್ಟಿಮ್ಯುಲೇಷನ್ ಆಗ್ತದ, ಟೇಸ್ಟ್ ಚಲೋ ಆಗ್ತದ. ಇದ್ರ ಜೊತೆ ನಿಮ್ ಡೈಜೆಸ್ಟಿವ್ ಸಿಸ್ಟಮ್ ಇಂಪ್ರೂವ್ಮೆಂಟ್ ಆಗ್ಲಿಕ್ಕೆ ಶುರು ಆಗ್ತದ. ಆಟೋಮೆಟಿಕಲಿ ನಿಮ್ದು ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಏನಾರು ಇತ್ತು ಅಂದ್ರೆ ಅವು ಕಂಟ್ರೋಲಿಗೆ ಬರ್ಲಿಕ್ಕೆ ಶುರು ಆಗ್ತಾವು. ನಿಮ್ದು ಫೇಶಿಯಲ್ ಮಸಲ್ಸ್ ಗೆ ಚಲೋ ಬ್ಲಡ್ ಸರ್ಕ್ಯುಲೇಷನ್ಸ್ ಆಗೋದ್ರಿಂದ ಮುಖದ ಮೇಲೆ ರಿಂಕಲ್ಸ್ ಕಡಿಮೆ ಆಗ್ತಾ ಬರ್ತದ. ಇದು ಕಂಟಿನ್ಯೂಸ್ ಪ್ರಾಕ್ಟೀಸ್ ಬೇಕು. ಬರೀ 1 ತಿಂಗಳು ಮಾಡದೆ ಬಿಟ್ಟರೆ ಮಾಡಕ್ ಹೋಗ್ಬೇಡ್ರಿ. ಇದನ್ನ ದಿನಚರ್ಯ ಒಳಗ ಆಚಾರ್ಯ ಹೇಳ್ದಂಗ ಅಳವಡಿಸ್ಕೊಂಡು ಲೈಫ್ ಲಾಂಗ್ ನಾವ್ ಇದನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ಮ್ಯಾಕ್ಸಿಮಮ್ ಬೆನಿಫಿಟ್ಸ್ ನಿಮಗ ಸಿಗ್ತಾವು. ಇದರ ಅರ್ಥ ಬ್ರಷ್ ಮಾಡೋದನ್ನ ಬಿಡ್ಬೇಕಂತಲ್ಲ, ಬ್ರಷ್ ಮಾಡ್ಲೇಬೇಕು. ಡೆಂಟಲ್ ಕೇರೀಸ್ ಆಗೋದು ಅಂದ್ರೆ ಹಲ್ಲು ಹುಳುಕ್ ಹತ್ತೋದು ಅಂತ ಹೇಳ್ತೀವಲ್ಲ, ಇವೆಲ್ಲ ಮ್ಯಾಕ್ಸಿಮಮ್ ಕಡಿಮೆ ಆಗ್ತಾವು. ಜಿಂಜವೈಟಿಸ್ ಅಂತ ಹೇಳ್ತೀವಿ. ಗಮ್ಸ್ ಕೆಲವು ಜನರಿಗೆ ಬ್ಲೀಡಿಂಗ್ ಬರ್ತಿರ್ತದ. ಇದನ್ನ ಕಂಟಿನ್ಯೂಸ್ ಪ್ರಾಕ್ಟೀಸ್ ಮಾಡೋದ್ರಿಂದ ಬ್ಲೀಡಿಂಗ್ ಗಮ್ಸ್ ಕಡಿಮೆ ಆಗ್ತಾವು. ಹಲ್ಲು ಹಳದಿ ಆಗಿರ್ತಾವ ಕೆಲವೊಬ್ಬರಿಗೆ, ಅಂಥವ್ರಿಗೆ ಇದನ್ನ ಮಾಡ್ತಾ ಹೋದ್ಮೇಲೆ ಅಲಾಂಗ್ ವಿತ್ ಪ್ರಾಪರ್ ಬ್ರಷಿಂಗ್ ಮಾಡ್ತಾ ಹೋದ್ರೆ ಅಂದ್ರೆ ನಿಮ್ದು ಕ್ಲೀನ್ಲಿನೆಸ್ ಹೆಚ್ಚಿಗೆ ಆಗ್ತದೆ. ಓರಲ್ ಕ್ಯಾವಿಟಿ ಅನ್ನೋದು ನಮ್ಮ ಪೂರ್ಣ ದೇಹದ ಹೆಲ್ತ್ ಅನ್ನ ತೋರಿಸುವಂತ ಒಂದು ಮಿರರ್ ಇದ್ದಂಗೆ, ಹೌದಾ? ಅದಕ್ಕ ನಾವು ಡಾಕ್ಟರ್ಸ್ ಪೇಷಂಟ್ಸ್ ಬಂದ ತಕ್ಷಣ ನಾಲ್ಗಿ ತೋರಿಸು ಅಂತೀವಿ. ನಾಲ್ಗಿ ಒಳಗೆ ಏನ್ ಕಾಣಿಸ್ತದ್ರಿ? ನಿಮ್ ಹೆಲ್ತ್ ಗೊತ್ತಾಗ್ತದ. ಟಂಗ್ ಕೋಟಿಂಗ್ ಇತ್ತಂದ್ರ ನಿಮ್ ಲಿವರ್ ಕಂಡೀಷನ್ ಹೆಂಗದ ಅನ್ನೋದು ನಮ್ಗೆ ಇಮಿಡಿಯೇಟ್ ಆಗಿ ಗೊತ್ತಾಗ್ತದ. ಹಂಗ ಟಂಗ್ ಕ್ಲಿಯರ್ ಆಗ್ತಾ ಬರ್ತದ, ನಿಮ್ಮಲ್ಲಿ ಪ್ರಾಪರ್ ಆಗಿ ಆಮಪಾಚನ ಆಗ್ತದ. ಸೊ ಇದ್ರ ಎಷ್ಟು ಬೆನಿಫಿಟ್ಸ್ ಅದಾವ ಅಂತ ಗೊತ್ತಾದ್ಮೇಲೆ ಮೋಸ್ಟ್ಲಿ ಎಲ್ಲರಿಗೂ ಅನ್ಸಿರ್ತದಲ್ಲ, ಇದನ್ನ ನಾವು ಪ್ರಾಕ್ಟೀಸ್ ಮಾಡ್ಲೇಬೇಕು ಅಂತ ಹೇಳಿ. ಅದಕ್ಕೆ ತಡ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಎಲ್ಲಾರು ಮನಿಯೊಳಗ ನಾ ಹೇಳಿದ್ನಲ್ಲ ಲಿಸ್ಟ್ ಕೊಟ್ನೆಲ್ಲ, ಅವು ಯಾವ ಇದ್ವು ಅಂದ್ರ ಅವನ್ನ ತಗೊಳ್ರಿ. ಇಲ್ಲ ಅಂದ್ರೆ ಕೋಲ್ಡ್ ಪ್ರೆಸ್ಡ್ ಕೋಕೋನಟ್ ಆಯಿಲ್ ಅಥವಾ ಎಳ್ಳೆಣ್ಣೆಯನ್ನ ನಾಳೆಯಿಂದನೇ ಶುರು ಮಾಡ್ರಿ. ಕಂಟಿನ್ಯೂಸ್ ಆಗಿ ಕರೆಕ್ಟ್ ಆಗಿ ಕನ್ಸಿಸ್ಟೆಂಟ್ ಆಗಿ ಪ್ರಾಕ್ಟೀಸ್ ಮಾಡ್ರಿ. ಓರಲ್ ಹೆಲ್ತ್ ಜೊತೆಗೆ ಟೋಟಲ್ ಹೆಲ್ತ್ ಅನ್ನ ನಿಮ್ದಾಗಿಸ್ಕೊಂಡು ಬ್ಯೂಟಿಫುಲ್ ಕ್ಲೀನ್ ಆಗಿರುವಂತ ಹೆಲ್ದಿ ಆಗಿರುವಂತ ಲೈಫ್ ಅನ್ನ ಲೀಡ್ ಮಾಡ್ರಿ. ನಾ ಹೇಳಿಕತ್ತಿರುವಂತಹ ಈ ಪಾಯಿಂಟ್ಸ್ ನಿಮ್ಗೆ ಹೆಲ್ಪ್ ಆಗ್ಯಾವಂದ್ರ 100% ನೀವ್ ಇದನ್ನ ಎಲ್ಲರಿಗೂ ಶೇರ್ ಮಾಡೇ ಮಾಡ್ತೀರಿ ಅಂತ ನನ್ನ ನಂಬಿಕೆ ಅದ. ಜೊತೆಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಿಮ್ಮ ವ್ಯಾಲ್ಯೂಬಲ್ ಕಮೆಂಟ್ಸ್ ಅನ್ನ ಕಮೆಂಟ್ ಮಾಡ್ರಿ. ಥ್ಯಾಂಕ್ ಯು ವೆರಿ ಮಚ್.